ಅಲ್ಲ ಹೂಕಾಯಿ ಅಂತ ಚೀಟಿ ಚೀಟಿ ಹೂಕಾಯಿ ಚೀಟಿ ಕಾಳವಾರದ ಈ ದೇವಸ್ಥಾನ ನಡೆಯೋ ಹಬ್ಬ ವರ್ಷಂಪ್ರತಿ ನಡೆಯುವಂಥ ಈ ಹಬ್ಬದಲ್ಲಿ ಹಣ್ಣು ಕಾಯಿ ಕೊಡುವಂಥದ್ದು ಇರ್ತದೆ. ಹೂಕಾಯಿ ಹಣ್ಣು ಕಾಯಿ ಅಲ್ಲ ಹೂಕಾಯಿ ಕೊಡುವಂಥದ್ದು ಇದೊಂದು ಸಂಪ್ರದಾಯ. ಪ್ರತಿಯೊಂದು ಮನೆಯಲ್ಲೂ ಸಹ ಹೂಕಾಯಿ ಹಾಕುವಂಥದ್ದು ಅಂಥೇಳಿ ಒಂದು ಸಂಪ್ರದಾಯ ಇರೋದರಿಂದ ಹೂಕಾಯಿನ ಕೊಡ್ತೇವೆ. ನಂತರ ಹಣ್ಣುಕಾಯಿನ ಬೇರೆ ಅದು ಹಣ್ಣುಕಾಯಿ ಅಂತ ಹೇಳ್ಬಿಟ್ಟು ಮಾಡಿಸುವಂಥದ್ದು. ಇದು ಅಂದರೆ ಸುಬ್ರಹ್ಮಣ್ಯ ನೆಲೆ ನಿಂತಹ ಸ್ಥಳ ಅಂಥೇಳಿ ಪ್ರತೀತಿಯಾಗಿರುವಂಥದ್ದು. ತುಂಬ ನಾಗನ ಕಲ್ಲುಗಳಿರುವಂಥದ್ದು. ಇಲ್ಲಿ ಪ್ರಸಾದ ನಮಗೆ ಕೊಡ್ತಾ ಇದ್ದರು. ನೀವು ದೇವರನ್ನ ಅದನ್ನು ನೋಡಿದ್ರಲ್ಲ, ಗರ್ಭಗುಡಿಯಲ್ಲಿರುವಂಥ ದೇವರು. ನಂತರ ಇಲ್ಲಿ ಹೊರಗಡೆ ಇದಕ್ಕೆ ಸುತ್ತಲೊಂದು ಕಾಂಪೌಂಡ್ ಹಾಕಿ ತುಂಬ ನಾಗದೇವರ ಕಲ್ಲುಗಳನ್ನು ಪ್ರತಿಷ್ಠೆ ಮಾಡಿರುವಂಥದ್ದು. ಒಂದು ಕಲ್ಲಿಗಿಂತ ಇನ್ನೊಂದು ಕಲ್ಲು ಚೆಂದ, ಅಷ್ಟು ಚೆನ್ನಾಗಿದೆ ಅದು. ಸ್ವಲ್ಪ ಹೂವೆಲ್ಲ ಹಾಕಿರೋದ್ರಿಂದ ನೀಟಾಗಿ ನಮಗೆ ಆ ಕಲ್ಲಿನಲ್ಲಿರುವಂಥ ಹಾವಿನ ಕೆತ್ತನೆ ಸರಿಯಾಗಿ ಗೊತ್ತಾಗ್ತಿರಲಿಲ್ಲ ಅಷ್ಟೇ. ತುಂಬ ಚೆನ್ನಾಗಿದೆ. ಹಾಗೆ ಯಾರು ಈ ದೇವಸ್ಥಾನ ನೋಡಿಲ್ವೋ ಒಂದು ಸಲ ಆದ್ರೂ ಸಹ ಇದನ್ನು ನೋಡಿ ಈ ದೇವಸ್ಥಾನಕ್ಕೆ ಬನ್ನಿ. ಹಾಗೆ ನಮಗೆ ಇಲ್ಲಿ ನಾವು ಬರುವಾಗ 4:15 4:45 ಆಗಿರ್ಬೋದು ಟೈಮು. ಅಂದ್ರೂ ಸಹ ನೋಡಿ ಇಲ್ಲಿ ಪ್ರಸಾದ ಕೊಡ್ತಾಯಿದ್ರು. ಹಾಗೆ ನಾನು ಒಂಚೂರು ವೀಡಿಯೋ ಮಾಡಿದೆ ಅಲ್ಲಿ. ಹಾಗೆ 4:15 4:45 ಆಗಿರ್ಬೋದು. ಇನ್ನೂ ಅನ್ನದಾನ ನಡೀತಾ ಇತ್ತಲ್ಲಿ, ಅನ್ನಪ್ರಸಾದ. ಮಧ್ಯಾಹ್ನ 12 ಗಂಟೆಗೆ 11:30 ಗಂಟೆಗೆ ಶುರು ಆಗಿರ್ಬೋದು ಊಟ. ಅದು 4:15 4:45 ನಂತರನೂ ನಡೀತಾ ಇತ್ತು. ಪ್ರಕಾರ ಒಂದು 6 ಗಂಟೆಗೆ ಏನಾದರೂ ನಿಲ್ಲಿಸಿದಾರೋ ಅದು ಇಲ್ವೋ ಗೊತ್ತಿಲ್ಲ. ನಡೀತಾನೆ ಇತ್ತು ಬಂದವರಿಗೆ ಅನ್ನಪ್ರಸಾದ ಕೊಡುವಂಥದ್ದು. ಹೀಗೆ ಇಲ್ಲಿ ನಾಗದೇವರ ಕಲ್ಲು ಪ್ರಸಾದ ತಗೊಂಡು ನಾವು ಇಲ್ಲಿಂದ ಊಟದ ಕಡೆ ಬಂದ್ವಿ. ನಮ್ಮದು ಊಟ ಮಧ್ಯಾಹ್ನ ಆಗಿತ್ತು, ಅದನ್ನು ಪ್ರಸಾದ ಅಲ್ವಾ ಅಂತ ಹೇಳಿದ್ರೆ ಒಂದು ಸ್ವಲ್ಪ ಮಸಾಲ ವಡೆ ಮತ್ತು ಅನ್ನ, ಹುಳಿ, ಸಾಂಬಾರು, ಪಾಯಸ ಎಲ್ಲ ಇತ್ತು. ಅಂದರೆ ಜನ ಸ್ವಲ್ಪ ಕಡಿಮೆ ಆಗಿತ್ತು. ಇದು ಮಧ್ಯಾಹ್ನದ ಟೈಮ್ ಆಗಿರೋದ್ರಿಂದ, ಅಂದರೆ 4:15 ಮೇಲೆ ಮತ್ತೆ ಜನ ಬರಲಿಕ್ಕೆ ಶುರು ಆಗುತ್ತೆ. ಬೆಳಿಗ್ಗೆ ತುಂಬ ರಶ್ ಇರುತ್ತೆ, ಕಾಲಿಡೋದಕ್ಕೆ ಜಾಗ ಇಲ್ಲ, ಆ ಥರ ಇರುತ್ತೆ. ತುಂಬ ಜನಸಂದಣಿ ಇರುತ್ತೆ. ಅದಕ್ಕೋಸ್ಕರ ಕೆಲವರು ಮಧ್ಯಾಹ್ನ ಬರ್ತಾರೆ. ಇದೆಲ್ಲ ಮುಗಿಯೋ ಹೊತ್ತಿಗೆ ನಮಗೆ 4:15 4:45 ಆಗಿರ್ಬೋದು. ನಾವು ಬಂದಿರೋದು 3:30 ಬಂದಿರ್ತೀವಿ. ಇಲ್ಲಿ ನೋಡಿ, ಈ ದನ ಯಾವಾಗಲೂ ನಮಗೆ ಈ ಹಬ್ಬ ಟೈಮಲ್ಲಿ ದೇವಸ್ಥಾನದಲ್ಲಿ ಈ ಥರ ದನಗಳು ಬಂದು ನಿಂತಿರ್ತವೆ. ಅಂದರೆ ಕರ್ಕೊಂಡು ಬಂದಿರ್ತಾರೆ. ಇದು ಯಾವುದೋ ಬೇರೆ ಊರಿನವರು. ಇದಕ್ಕೆ 5 ಕಾಲಿರುತ್ತೆ ನೋಡಿ. ಅದು ಒಂದು ಕಾಲದು ಕೈ ಮುಕ್ಕಟ್ಟು, ಅದಕ್ಕೆ ಕೈ ಮುಗಿಸ್ಕೊಂಡು ನಾವು ಹಾಗೆ ನೋಡಿದ್ರೆ ಅಲ್ಲಿ ಮತ್ತೆ ಇನ್ನೊಂದು ಅದೇ ಥರದ ಹಸು ಇತ್ತು. ಮುಟ್ಟೋದಕ್ಕೆ ಒಂದು ಖುಷಿ ಆಗುತ್ತೆ ಅದರ ಹಸುನ. ಯಾಕೆ ನಾವು ಈಗ ನೋಡಿ, ಇದು ಇನ್ನೊಂದು ದರ್ಶನ ಮಾಡಿ 5 ಕಾಲದ ದನ. ಎಷ್ಟು ಮುಗ್ಧತೆ ಕಾಣ್ತಾ ಇದೆ ನೋಡಿ ಅಲ್ಲಿ ಆ ಹಸುವಿನ ಮುಖದಲ್ಲಿ ಒಂದು. ಹಾಗೆ ನಾವು ಹೊರಟ್ವಿ. ವಾಪಸ್ಸು ಹೊರಡಬೇಕಾದ್ರೆ ಮತ್ತೆ ದಾರಿಯಲ್ಲಿರುವಂಥದ್ದು ಹಬ್ಬ ಅಲ್ವಾ, ಹಬ್ಬದ ಒಂದು ಯಾವ ರೀತಿಯ ವಾತಾವರಣ ಇದೆ ಅಂತ ಹೇಳ್ಬಿಟ್ಟು ತೋರಿಸೋದಕ್ಕೋಸ್ಕರ ಮತ್ತೆ ವಿಡಿಯೋ ಸ್ವಲ್ಪ ಮಾಡಿದೆ. ಮತ್ತು ಇಷ್ಟೊತ್ತಿಗೆ ಜನ ಎಲ್ಲ ಸ್ವಲ್ಪ ಕಡಿಮೆ ಇತ್ತು. ನಂತರ ನಾವು ವಾಪಸ್ಸು ಅಂದರೆ ನಮ್ಮ ಗಾಡಿ ನಿಲ್ಲಿಸಿದ ಕಡೆ ಹೋಗಬೇಕಾದ್ರೆ ಜನ ಬರ್ತಾ ಇದ್ರು. ಅಂದರೆ ಜನ ಮತ್ತು ಜನಸಂದಣಿ ಆಗುತ್ತೆ, ಖುಷಿ ಆಗುತ್ತೆ. ಮತ್ತೆ ವಿಡಿಯೋನ ನೋಡ್ಕೊಂಡು ಕಬ್ಬಿನ ಎಲ್ಲ ಕುಡಿಕಲ್ಲ ಮತ್ತು ಇಲ್ಲಿ ಅಂತ ಇದ್ನಲ್ಲ
ಹಾಂ ಊದಕತ್ತದ ಸೌಂಡ್ ಎಲ್ಲ ಒಳ್ಳೇದು ಇದೆ ಬಿಸಿ ಇಷ್ಟ ಮುಂದಾದ ಬೇಕಲ್ಲ ಆಗ ಕೆರೆ ತೋರ್ದಂಗಲ್ಲ ದಾರಿ ಇದೆ ₹100 ಪಾಟ್ಗೆ ಕುಟುಂಬಣಿ ಬಕೆಟಾ ಓ ಯಾವ್ದು ಪಾಟ್ ಅಂತದ ಅದೇ ಖಾಲಿ ಮಾಡ್ಬೇಕಾ ಪಟ್ಟೆ ಹಿಂದೆ ಕೆಂಪು ನಾಯಿ